ರಾತ್ರಿ ನಂದಿ ಬೆಟ್ಟ ಹಿಂಗಿರುತ್ತೆ. Hey guys, ನಾನು ಸುಮ್ಕಾ ಕಿರಣ್ ರಾವ್ and welcome to my channel Falcon 99 vlogs ಬೆಂಗಳೂರು. ಏನು ಸಮಾಚಾರ, how you all doing? ಸೊ ನನ್ನ ಹಳೆ ವ್ಲಾಗಲ್ಲಿ ನೋಡಿದ್ರಿ, ಮೇಲೆ ನಂದಿ ಬೆಟ್ಟಕ್ಕೆ ಹೋಗಿದ್ವಿ, ಎಲ್ಲ ಮಜಾ ಮಾಡಿಕೊಂಡು ವಾಪಸ್ಸು ಟೆಂಪಲ್ಗೆ ಹೋಗಬೇಕಿತ್ತು, ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋದ್ವಿ. ಬಟ್ ಬಿಫೋರ್ ದ್ಯಾಟ್ ನೈಟ್ ಟೈಮಲ್ಲಿ ನಂದಿ ಬೆಟ್ಟ ಹೆಂಗೆ ಕಾಣಿಸುತ್ತೆ ಅಂತ ಎಷ್ಟೊಂದು ಜನಕ್ಕೆ ನೋಡಿರಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಕಾಣಿಸುತ್ತೆ ಲಿಟ್ರಲಿ. ನಿಮ್ಗೆ ವ್ಯೂ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ ವ್ಯೂ. ಕತ್ಲೆ ಅಂದರೆ ಕತ್ಲೆ, ಬಟ್ ಆದರೂ ಒಳ್ಳೆ ಮಜಾ ಇದೆ. ಸ್ವಲ್ಪ ಹುಷಾರಾಗಿರ್ಬೇಕು ಕರ್ವ್ಸ್ಗಳಲ್ಲಿ, ಯಾಕೆಂದರೆ ಇಲ್ಲಿ ಕೋತಿಗಳೆಲ್ಲ ರೋಡಿಗೆ ಬಂದ್ಬಿಟ್ಟಿರ್ತವೆ. ಇವಾಗ ಯಾರೂ ಇರಲ್ಲ. ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗಿದೆ. ಸೊ ಇಷ್ಟೊತ್ತಲ್ಲಿ ಯಾರನ್ನೂ ನಂದಿ ಬೆಟ್ಟಕ್ಕೆ ಬಿಡಲ್ಲ. ಫಸ್ಟ್ ಟೈಮ್ ಹಯಾಬುಸಾ ನಂದಿ ಬೆಟ್ಟಕ್ಕೆ ಬಂದಿದೆ, ಅದು ಇಷ್ಟೊತ್ತಲ್ಲಿ ಕತ್ಲೆಯಲ್ಲಿ ರಾತ್ರಿ. ಸೊ ಐ ಹೋಪ್ ನಿಮ್ಗೆ ಅದು ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಇದು ರಾತ್ರಿ ನಂದಿ ಬೆಟ್ಟ ಹಿಂಗಿರುತ್ತೆ. ಇನ್ನೂ ಎಲ್ಲ ಜನಗಳು ಹೋಗ್ತಾ ಇದ್ದಾರೆ ಲೇಟಾಗಿ. ರೋಡ್ಗಳೇ ಸ್ವಲ್ಪ ಗೇಜ್ ಮಾಡೋದು ಕಷ್ಟ ಆಗಿದೆ. ಎಲ್ಲ ಇವ್ರು ಇಲ್ಲಿ ಕಾಯ್ತಾ ಇದ್ದಾರೆ ನಮಗೋಸ್ಕರ. ಸೊ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ನಾನು ಇಷ್ಟೊತ್ತಲ್ಲಿ ಈ ಸಂಜೆಯಲ್ಲಿ ನಾನು ಬಂದಿರಲಿಲ್ಲ ಇವತ್ತಿನವರೆಗೂ ಆ್ಯಕ್ಚುಲಿ. ಸೊ ಇದು ಫಸ್ಟ್ ಟೈಮ್ ನನಗೆ ಈ ಕತ್ಲೆಯಲ್ಲಿ ಮತ್ತು ರಾತ್ರಿ ನಂದಿ ಬೆಟ್ಟಕ್ಕೆ ಬಂದಿರೋದು. ಓ ಮೈ ಗಾಡ್, ವ್ಯೂ ಅಂತೂ ಸೂಪರ್ ಆಗಿದೆ ಇಲ್ಲಿಂದ, ನೈಟ್ ವ್ಯೂ. ನನ್ನ ಫ್ರೆಂಡ್ ಶ್ರೇಯಸ್ ಅದು. ಓಯ್, ಅಲ್ಲೆಲ್ಲರೂ ನಿಲ್ಸೋಣ ವ್ಯೂಗೆ. ಇದು ಫಸ್ಟ್ ಟೈಮ್. ವಾ, ನಂದಿ ಬೆಟ್ಟ ಎಷ್ಟು ಖಾಲಿ ನಾನು ಯಾವತ್ತೂ ನೋಡೇ ಇಲ್ಲ. ಅದು ಈ ಒಂದು ಪಾರ್ಟಲ್ಲಿ, ಯಾಕೆಂದರೆ ಮೇಲ್ಗಡೆ ಯಾರು ಬಿಡೋದೇ ಇಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್, ಸಖತ್ತಾಗಿದೆ. ಬಟ್ ಆದರೆ ಸ್ವಲ್ಪ ಹುಷಾರಾಗಿರಬೇಕು. ಈ ನನ್ನ ಮಗನ ಕೋತಿಗಳೆಲ್ಲ ಅಡ್ಡ ಬಂದ್ಬಿಡ್ತವೆ ಇವಾಗ. ಬಟ್ ಈ ಸೈಡ್ ವ್ಯೂ ಅಂತೂ ಸೂಪರ್ ಆಗಿದೆ. ಕಂಪ್ಲೀಟ್ ಬ್ಲ್ಯಾಕು ಮತ್ತು ಬರೀ ಸ್ಟ್ರೀಟ್ ಲೈಟ್ಸು ಅವೆಲ್ಲ ಕಾಣಿಸ್ತಿದೆ. ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಸರ್, ಬರ್ತೀವಿ.
ನಂದಿ ಬೆಟ್ಟ ಕೆಳಗೆ ಇಳಿದ್ವಿ ಗೈಸ್. ಇವಾಗ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಸಾಯಿಬಾಬಾ ಟೆಂಪಲ್. ಸಿಕ್ಕಾಪಟ್ಟೆ ಫೇಮಸ್ ಇದು ನಂದಿ ಉಪಚಾರದಿಂದ ಸ್ಟ್ರೈಟ್ ಬಂದೆ ನಿಮಗೆ ರೈಟ್ ಸೈಡಲ್ಲಿ ಸಿಗುತ್ತಿದ್ದು. ತುಂಬ ಅಂದರೆ ತುಂಬ ಇದು ಏನಂತಾರೆ ಫೇಮಸ್ ಇದು. ಮತ್ತು ತುಂಬ ಜನ ನಂಬ್ತಾರೆ ಈ ಒಂದು ದೇವಸ್ಥಾನನ. ಸೊ ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದಲ್ಲಿ. ಇವಾಗ ಬಿಡ್ತಾ ಇದ್ದಾರೆ ಹೋಗೋದಕ್ಕೆ. ಸೊ ಗೈಸ್, ಇದೆ ಸಾಯಿಬಾಬಾ ಟೆಂಪಲ್ಲು. ಈ ಬಟ್ಟೆ ಕಟ್ಟಿದ್ದೀನಲ್ಲ, ಇದು ಬಂದ್ಬಿಟ್ಟು ಇಲ್ಲಿ ದೇವಸ್ಥಾನದ್ದೇನೆ. ಆಚೆನೆ ಹಾಕ್ಬೇಕು. ಸೊ ಒಳಗೋಗಿ ಎಲ್ಲ ನಮಸ್ಕಾರ ಮಾಡಿಕೊಂಡು ವಾಪಸ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಸ್ಟೇ ಟ್ಯೂನ್ಡ್. ಮುಂದೆ ಹಾಕಿ ಆಗಲ್ಲ, ಮುಂದೆ ಹಾಕೋ. ಏನು? Thursdays the temple is closed throughout the day. ಓ, ಅಂದರೆ ಎವ್ರಿ ಥರ್ಸ್ಡೇ ಕ್ಲೋಸಾ? Normal day 6 PM ವರೆಗೂ ಓಪನ್ ಇರುತ್ತೆ. ಓ, ಸೊ ಗೈಸ್, ಇದು ಥರ್ಸ್ಡೇ ಹೊತ್ತಂತೂ ಬರೋಕ್ಕೋಗ್ಬೇಡಿ. ಫುಲ್ ಡೇ ಕ್ಲೋಸ್ ಇರುತ್ತಂತೆ. ಇನ್ನು ಮಿಕ್ಕಿದ ದಿವಸ 6 ಗಂಟೆವರೆಗೂ ತೆಗೆದಿರುತ್ತೆ. ಟೈಮಿಂಗ್ಸ್ ಎಲ್ಲ ಫುಲ್ ಚೇಂಜ್ ಆಗಿದೆ. ಸೊ ನೋಡೋಣ, ವಾಪಸ್ ಹೊರಡ್ಬೇಕಾಗತ್ತಷ್ಟೆ. ಸೊ ಫ್ಯೂಲ್ ಎಲ್ಲ ಹಾಕ್ಸ್ಕೊಂಡು ಆಯಿತು. ಇವಾಗ ಅದು ಯಾವುದೋ ಇದ್ರ ಹತ್ರ ಹೋಗೋಣ ಅಂತಂದರು. ಸಮ್ ರೆಸ್ಟೋರೆಂಟ್ ಟು ಹ್ಯಾವ್ ಸಮ್ ಸ್ನ್ಯಾಕ್ಸ್, ಫುಡ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಚಲ್ತೆ ಹೇ ಮನೆಗೆ. ಸೊ ಫ್ಯೂಲ್ ಎಲ್ಲ ಹಾಕ್ಸಾಯ್ತು. ಇವಾಗ ವಾಪಸ್ ರೆಸ್ಟೋರೆಂಟ್ ಹತ್ರ ಹೋಗೋಣ. ಅಲ್ಲೆಲ್ಲ ವೆಯ್ಟ್ ಮಾಡ್ತಿದ್ದಾರಂತೆ. ನಮ್ಮ ಹಳೇ ಸ್ಟ್ರೆಚ್ ರೋಡ್ ಇದು. ನಾನಿಲ್ಲೇ ವ್ಲಾಗ್ನ ಎಂಡ್ ಮಾಡ್ತೀನಿ, ಜಾಸ್ತಿ ಮುಂದುವರ್ಸಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್. ಇಟ್ ಸುಮುಖ99. ಮತ್ತು ನನ್ನ ಹಳೆ ವ್ಲಾಗ್ಸ್ಗಳೆಲ್ಲ ನೋಡಿ, ಎಲ್ಲದಕ್ಕೂ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮರೀದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಪೀಸ್.